ಮೈಮೂರು ಟಿವಿ ಹಂಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಂಗಲ್ ಪಟ್ಟಣದಲ್ಲಿ ಗುರುವಾರ ಬೆಳಗ್ಗೆ ಸರಿಯಾಗಿ 12 ಗಂಟೆ ಸರಿಯಾಗಿರುವ ಹಂಗಲ್ ನಗರದಲ್ಲಿರುವ ಬೋವಿಗಲ್ಲಿಯಲ್ಲಿ 15-16ನೇ ವಾರ್ಡಿನಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಹುಳ ಮತ್ತು ಹುಳ ಪುಡಿ ಬಿದ್ದಿರುವನ್ನು ಅಡಿಗೆ ಮಾಡಿ ತಿನ್ನಿಸುತ್ತಿದ್ದಾರೆ ಎಂದು ಅವರ ಪೇರೆಂಟ್ಸ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಕ್ಷಣವೇ ಬಂದು ನಮ್ಮ ಹಂಗಲ್ ತಾಲೂಕು ಅಧ್ಯಕ್ಷರಾದ ಮಾರುತಿ ತಾಂಡಳೆ ಹಾಗೂ ಗೀತಾ ಹಳ್ಳಳ್ಳಿಮಠ್ ಹಾಗೂ ಜ್ಯೋತಿ ಚಿಗಳಿ ಹಾಗೂ ಸಲೀಂ ಬೇಗ್ ಅವರು ತಾಲೂಕು ಅಧ್ಯಕ್ಷರು ಇವರೆಲ್ಲರೂ ತಕ್ಷಣವೇ ಬಂದು ಹಾಗೂ ಆಲಕಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಕ್ಷಣವೇ ಅದನ್ನು ಕ್ರಮ ಕೈಗೊಳ್ಳಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೈಮೂರು ಟಿವಿ ಹಂಗಲ್ ಚಾನಲ್. ಯಾವ ಬರೀತಿ ಶಾಲಿ ಬಾಲ ತೆಗಿಬಾರ್ರಿ, ಬಂದ್ ಮಾಡಿಬಿಡ್ರತ್ಲ. ಯಾಕಂದ್ರೆ ಸುಳ್ಳ ಈಗ ಅವ್ರಿಗೆ ಟೀಚರ್ 2 ಶಾಲೆ ಅಂತಾರೆ, ಆಯಾ ನೋಡ್ರಿ ನನಗೆ ಅಷ್ಟು ಇಷ್ಟ ಅಂತಾರೆ ಅವರು. ಇವೆಲ್ಲ ಹುಳ ಆಗಿದ್ದಕ್ಕೆಲ್ಲ ಕೊಡ್ತಾರೆ, ಕುಡಿಯೋ ನೀರು ಹುಳ ಅದಾವ್ರಿ ಮಕ್ಕಳಿಗೆ. ಮಕ್ಳು ಹೆಂಗಿರ್ಬೇಕು ರೀ ಇದ್ರಾಗೆ? ತಮ್ಮ ಮನೆ ಹಿಂಗೆ ಮಾಡ್ಕೊಂತಾರೆ ಅಂದ್ರೆ ಇವ್ರು. ಅದಕ್ಕೆ ನಮ್ದೇನು ರೀ ಉದ್ದೇಶ ಅಂದರೆ, ಒಬ್ಬರು ಆಯಾ ಟೀಚರ್ ಇದ್ದರೆ ಶಾಲೆ ಬಾಲ ಹತ್ತಿದ್ರೆ ಶಾಲೆ ಓಪನ್ ಮಾಡಬಾರ್ರಿ, ಬಂದ್ ಮಾಡಿರಿ. ಭೂವಿಗಲ್ಲಿಯಲ್ಲಿ ಅಂಗನವಾಡಿಯದು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಯಾಕಂದರೆ ಇದು ಮಕ್ಕಳ ಆರೋಗ್ಯಕ್ಕೋಸ್ಕರ ಇದು. ಯಾಕಂದರೆ ದೊಡ್ಡವರು ಎಲ್ಲರೂ ಯಾವ ಥರ ಆದರೂ ಇದು ಮಾಡ್ಬೋದು, ಮಕ್ಕಳು ಹೆಂಗೆ ಅದನ್ನು ಆಚರಿಸ್ಕೋತಾವಂತ ಗೊತ್ತಿಲ್ಲ. ಇವತ್ತು ಅಂಗನವಾಡಿ ಟೀಚರು ಆಯಾಗಳು ಮಾಡುವಂಥ ಒಂದು ಕೆಲಸ ಈ ಥರ ಇದೆ. ಈ ಥರ ಹುಳಗಳ, ಆಮೇಲೆ ಇಲಿ ಇಕ್ಕಿ, ಆಮೇಲೆ ಎಣ್ಣೆಯಲ್ಲಿ ಜಿಡ್ಡಿದೆ, ನಾನಾ ಥರ ಇದೆ. ಎಲ್ಲ ವಿಡಿಯೋಸ್ ಇದ್ದಾವೆ, ನಮ್ಮ ಕಡೆ ನೋಡ್ಬೋದು ತಾವು. ಇದನ್ನು ಆದಷ್ಟು ಬೇಗ ಕ್ರಮವನ್ನು ಕೈಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಒಂದು ತಾಲೂಕು ಮಟ್ಟದಿಂದ ನಾವು ಹೋರಾಟ ಮಾಡೋಕ್ಕೆ ರೆಡಿಯಾಗಿದ್ದೇವೆ. ಒಂದು ಹೆಣ್ಣು ಮಕ್ಕಳ ಒಂದು ರಕ್ಷಣಾ ವೇದಿಕೆಯಿಂದ ನಾವು ಎಲ್ಲರೂ ಕೂಡ ಇವತ್ತು ಬೀದಿಗಿಳಿ ಅಂತ ಕೆಲಸ ಮಾಡಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಅಂಗನವಾಡಿ, ಪ್ರತಿಯೊಂದು ಅಂಗನವಾಡಿಯಲ್ಲಿ ಇದನ್ನು ಸರ್ಚ್ ಮಾಡಲೇಬೇಕು. ಮಾಡಿ ಇದನ್ನು ಕ್ರಮವನ್ನು ನಿಮ್ಮ ಕೈಗೆ ತೊಗೊಂಡ್ರೆ ಚಲೋ. ಇಲ್ಲ ಅಂದರೆ ಭಾಳ ವಜ್ಜೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಆಮೇಲೆ ಒಂದ್ ದಿವಸ ನಿಮ್ಮ ಆಯಾ ಹೋಗಿ ಅವ್ರ ಮನೆಗೆ ಹೋಗಿ ಮಕ್ಕಳು ನಿನ್ನೆ ಏನೇನಂದ್ರೆ ಹೇಳ್ರಿ. ಅಂದ್ರೆ ಇಲ್ಲಿ ನಡೆದಿದ್ದೇನು, ಅದ್ರ ಮೇಲೆ ಏನೇನಾಯ್ತು ಅದನ್ನ ಮೇಡಮ್. ನಿನ್ನೆ ನೀವು ಬಂದ್ರಲ್ಲ, ಏನು ಹೇಳಿದ್ರು? ನಾನ್ ಬಂದೇರಿ, ಬಂದು ಮಕ್ಕಳ ಬಿಟ್ಟು ಯಾಕೆ ಹೋಗ್ತೀರಿ, ಹೊರಗೆ ಹಾಕಿ ಮಕ್ಕಳನ್ನ ಬಾಗ್ ಹಾಕೊಂಡು ಹೋಗ್ಬಿಡ್ರಿ, ನಾವ್ ಮನೆಗೆ ಕರ್ಕೊಂಡು ಹೋಗ್ತೀವಿ. ಅದನ್ನ ನೀನ್ ಏನ್ ಕೇಳ್ತಿದೀಯ? 1 kg ಹೇಳತ್ತಿಗೆ ಹಂಗ ಜಗಳನ ಹತ್ತತ್ರಿ. ಅದು ಆಫೀಸ್ ಹೋಗಿ ಹೇಳು, ನನ್ನ ಏನ್ ಕೇಳ್ತೀನಿ? ಆಯಾ ಹೇಳಿದ್ರಿ, ನನ್ನ ಏನ್ ಕೇಳ್ತಿ? ಆಫೀಸ್ಗೆ ಹೋಗಿ ಹೇಳು. ಏನು ಹೇಳ್ಕೊಡಂಗಿಲ್ಲ. ಕುಂದಿಸ್ತೀರಿ, ನೀವೇನ್ ಕೊಡ್ತೀರಿ ಅಂತ ಹೇಳಿ. ನಾವೇನ್ ಕೊಡ್ತೇವೆ ಬಿಡ್ತೇವೆ ಅನ್ನೋದು ನಮಗೆ ಗೊತ್ತು, ನೀವು ಕೇಳಬೇಕಾದ್ರು ಆಫೀಸ್ಗೆ ಹೋಗಿ ಏನಿತ್ತು ಅಂತ ಹೇಳಿ ನನಗೆ ಹೇಳಿದ್ರಿ. ಅದಕ್ಕೆ ಜಗಳ ಹಾಕ್ಬಿಡ್ಬೇಕಿದೆ. ಇಲ್ಲಿ ನಾವು ಹೋಗಿದ್ವಿ, ಮಕ್ಕಳನ್ನ ಕರ್ಯಾಕು ಬರೋದಿಲ್ಲ, ಕಳ್ಸಾಕು ಬರೋದಿಲ್ಲ, ಇಲ್ಲಿ ರೇಷನ್ ಬಂದ್ರು ನೀವು ಇರೋದಿಲ್ಲ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ವಿ. ರೇಷನ್ ಬಂದ್ರು ಇರೋದಿಲ್ಲ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ವಿ. ನಮಗೂ ಕೆಲಸ ಇರ್ತಾವು, ಹೋಗ್ತೇವಿ. ಓಣೆನರ್ ಬಂದು ಬೆಳಗಿಂದ ಬಂಬಡೆ ಹೊಡಕ್ ಹತ್ಬಿಟ್ಟಿಲ್ಲ, ನಿಂದೇನಿಲ್ಲ ಅಂತ ಜಗಳ ಹಿಡಿದಿದ್ರಿ ನನ್ನ ಜೊತೆಗೆ. ಓಣೆಯವ್ರು ಬಂದು ಅಲ್ಲಿ ಅವ್ರ ರಿಲೇಷನ್ ಅವ್ರ ರಿಲೇಷನ್ ನಮ್ ಕಡೆ ಜಗಳ ಹಿಡಿದಿದ್ರಿ. ಎಷ್ಟು ಮಾತಾಡ್ತೀನಿ ನೀನು, ಯಾವಕಿ ಏನು ಹಿಂಗೆಲ್ಲ ಮಾತಾಡಿದ್ರಿ. ಅವ್ರೇನ್ ಸಂಬಂಧ ಇದಾರಂತ ಅದನ್ನ ಕೇಳಕ್ ಇವ್ರ ರಿಲೇಷನ್ ಅಲ್ಲಿ ಅವ್ರು ಬಂದ್ರಿ ನಮ್ ಕಡೆ ಜಗಳಕ್ಕ. ನಾವು ಬೆಳಗ್ಗೆ ನಮ್ ಗಂಡ್ಮಕ್ಳು ಬಂದಿದ್ರಿ ಇಲ್ಲೇ. ಸರ್ವಿಸ್ ಆಗೈತಂದ್ರಿ, ನಮ್ಮನ್ನ ಏನ್ ಕೇಳ್ತೀರಿ ಅಂತ ಹೇಳ್ತಾರೆ. ನಾನು ಇದ್ರಾಗ ಇಷ್ಟು ವರ್ಷ ಮಾಡ್ಕೊಂತ ಬಂದಿದ್ದೀನಿ. ವಾಪಸ್ ತಿರ್ಗಿಸಿ ಮಾತಾಡ್ಬೇಡ್ರಿ. ನಾನೇನ್ ಕೇಳಿದೆ, 32 ಸರ್ವಿಸ್ ಆಗಿರ್ಬೋದು, ಇಷ್ಟು ದಿನ ಬಂದವ್ರು ಯಾರು ಇಲ್ಲ ಮಾಡಿಲ್ಲ
ನಾನು. ನೀವೇನ್ ಹೇಳಿದ್ರಿ ಹೇಳ, ನೀ ಎಲ್ಲಿ ಹೋಗ್ತೀಯ ಹೋಗು ಅಂದ್ರಿ, ಅದಕ್ಕ ಇಲ್ಲಿ ತಂದು ಎಲ್ಲಿ ಹೋಗ್ತೀವಿ ಬಿಡು ಅಂತ ಸುಮ್ಮನೆ ಯಾವ ಪದ ಹಾಕ್ತೀರಿ, ಕೌನ್ಸಿಲರ್ ಕರೀರಿ, ಕೌನ್ಸಿಲರ್ ಅಣ್ಣ ಕರೀರಿ, ಅವನ ಮಾತಾಡ್ಲಿ ಇವತ್ತು. ನೀನ್ ಬಂದಿದ್ನಲ್ಲ ಅವ್ನ್ ಕರೀರಿ ಈಗ. ಕರೀರಿ, ನೀವೇ ಕರಿ ಹೋಗ್ರಿ, ನೀವ್ ಕರೆಯೋದ ಕರಿ ಹೋಗ್ರಿ. ನಮ್ ಶಾಲೆಗೆ ಹಿಂಗ್ ಕಷ್ಟ ಬಂದೈತಿ ಅಂತ ಹೇಳಿ ಕರೀರಿ ಹೋಗಿ. ಏನೇನ್ ಹೇಳ್ತೀರಿ ನೀವು ಬಾಯ್ ಐತಿ ಹೇಳಿ. ಬಾಯ್ ಇದ್ದಂಗ ಮಾತಾಡ್ತೀವಿ, ಮಾತಾಡಿ ನಮ್ ಕೆಲ್ಸ ಹಾಳು ಮಾಡ್ಕೊಂಡು ಹಿಂಗ್ ಬರೋದು ನೋಡ್ರಿ ಅವರು ಮಕ್ಕಳು ಬರ್ತಾರೆ. ಯಾಕಂದ್ರೆ ಹುಲ್ ಬೀಜ ಅಲ್ಲ ಮಕ್ಕಳು, ಒಂದ್ಸರಿ ಏನಾರ ಒಂದೊಂದ್ಸರಿ ಹಡ್ದಿರ್ತೀವಿ ನಾವು ಮಕ್ಕಳು ಹಳ್ಳ ಬೆಳ ಹಡಕ್ಕಾಗಲ್ಲ. ಅವ್ರಿಗೂ ಆಗಲ್ಲ. ಮನಿಗ್ ಮಕ್ಕಳು ಇಲಿ ಹಿಕ್ಕಿ ಎಲ್ಲ ಬಿದ್ದವ್ರು. ನಮ್ಗ ವಾದ ಹಾಕ್ತಾರೆ ಅವ್ರು, ನಮ್ ಜೊತೆಗೆ ವಾದ ಹಾಕ್ತಾರೆ ಮತ್ತೆ ವಾಪಸ್. ಇಲ್ಲಿ ತಗೊಳ್ರಿ, ಇದು ಹಂಗೆ ಬಿಟ್ಕೊಂತ ಹೋದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿ. ಆಮೇಲೆ ನಿನ್ನೆ ಮೇಡಮ್ ನಿನ್ನೆ ಇವ್ರ ತರ್ತಿಂದ ಯಾರು ಬಂದಿದ್ರು ಇವ್ರ ಪ್ರೋಗ್ರಾಮ್ ಅವ್ರು ಇವ್ರಿ ಅಪ್ಪಣ್ಣಾರ್ ಅವ್ರು ಏನಾಗ್ಬೇಕು ಅವ್ರನ್ನೇ ಕೇಳ್ರಿ. ಏನಾಗ್ಬೇಕು ನಿಮ್ಗೆ ಅಪ್ಪನವ್ರು? ನಿಮ್ ತಮ್ಮ ಬಂದು ನಿಮ್ ಪರವಾಗಿ ಇವ್ರಿಗೆ ಯಾಕೆ ಜೋರ್ ಮಾಡಿ ಮಾತಾಡ್ಬೇಕ್ರಿ? ನಿನ್ನೆ ಗೌರ್ಮೆಂಟ್ ಅಂಗನವಾಡಿ ಇದು ಮನೆಯಲ್ಲಿ ಅಲ್ಲ ರೀ ಅಣ್ಣ, ಅದನ್ನೆಲ್ಲ ಕೇಳಕ್ ನೀ ಹಿಂಗೆಲ್ಲ ಮಾತಾಡ್ತಾರ್ರಿ ಇವ್ರು. ನೋಡ್ರಮ್ಮ, ಅವ್ರು ಒಂದ್ ಮಗಳು ಸರಿ ಇದ್ದಾರೆ, ಒಂದ್ ಅಕ್ಷರ ಮಾತಾಡೋದು ಏನು ಹೇಳಲ್ಲ, ಮಾತಾಡಂಗಿಲ್ಲ. ಮಾತಾಡೋದು ಹೇಳೋದಲ್ರಿ. ಅವ್ರು ಬಂದ ನೀವು ರಿಕ್ವೆಸ್ಟ್ ಕೊಡ್ಲೇಬೇಕು, ಮರ್ಯಾದೆ ಕೊಡ್ಲೇಬೇಕು, ಮಕ್ಕಳು ಒಳ ಚಂದ ಕರ್ಕೊಳ್ಲೇಬೇಕು. ಮತ್ತೇನ್ ಹೇಳಿದ್ರಿ, 4-5 ಹುಡುಗರು ಬರ್ತಾವು, 4-5 ತಾಟ್ ಹೊಡೆದ್ ನೀಡ್ತಾಳ, ಹುಡುಗಿದ್ದು ತಾಟ್ ಯಾಕೆ ತೊಳಿಬೇಡ ಅಂತ ಕೇಳ್ತಾರ್ರಿ ಇವ್ರು. ಇವ್ರ ತಮ್ಮ ಅಂದ್ರೆ ಅವ್ರು ಬಂದ್ ಕೇಳ್ತಾರ್ರಿ, 4 ತಾಟ್ ತೊಳಿತಾರ, 4-5 ಹುಡುಗರು ಬರ್ತಾವು, 4 ತಾಟ್ ತೊಳಿತಾರ, ಮತ್ತೆ ಯಾಕೆ ತೊಳಿಬೇಕು ನಾವು ಅಂತ ಕೇಳ್ತಾರ್ರಿ. ಅಂದ್ರೆ ಮನ್ಯಾಗ ಇವ್ರು ತೊಳೆದ್ರಿ ತಾಟ್. ಅಲ್ಲ, ಈಗ 20 ಹುಡುಗರು ಬಂದ್ರೆ ಮತ್ತೆ ಏನ್ ಉಳಿದಿಲ್ಲ, ಅವ್ರು ಬರ್ತಾವಂತ ಅವರೇ ಬರ್ತಾರ್ರಿ ತೊಳ್ಕೊಡಾಕ. ಅವ್ರ ಮನಿಂದ ಅವರೇ ಬಂದ್ ತೊಳ್ಕೊಡ್ತಾರ ಇವ್ರಿಗೆ. ಏನ್ ಮಾತಾಡ್ಬೇಕು ಅಧ್ಯಕ್ಷ? ಅಂದ್ರೆ ಇವ್ರು ಪೇಮೆಂಟ್ ಕೊಡಲ್ಲ ಅನ್ಸುತ್ತೆ ಗೌರ್ಮೆಂಟ್. ಮೇಡಮ್ ಪೇಮೆಂಟ್ ಬರುತ್ತಲ್ಲ, ತಿಂಗಳ ಪೇಮೆಂಟ್ ಬರುತ್ತಲ್ಲ ಇವ್ರಿಗೆ. ಮತ್ತೆ ಉಳಿದ್ರೆ ಯಾಕೆ ತೊಳಿಯೋದು ಪಾಪ. ತಿಂಗಳ ಪೇಮೆಂಟ್ ಕೊಟ್ಟು ಹೋದಿರಲ್ಲ, ಮತ್ತೆ ಯಾಕೆ ಹಿಂಗ್ ಮಾತಾಡ್ಸ್ಬೇಕು ಮಂದಿ ಕಡೆಯಿಂದ? ನಾವ್ ಹಂಗಂತಿಲ್ರಿ, ಇವ್ರ ಅನ್ನೋದಕ್ಕೆ ಅವ್ರು ಮಾತಾಡ್ಯಾರ. ನಾವ್ ನೀವು ಹೇಳ್ಬೇಕಲ್ಲ, ಹೇಗಿದ್ದಿಲ್ಲಿ ಜೀವನ ಮಾಡಿದ್ರಲ್ಲ? ನೀವು ಸಂಬಂಧಿಕರ ಮಾತಾಡಿದ್ರ ಅಲ್ಲದ ಅವ್ರು ಬರಾಕ ಹೋಗ್ಬಾರ್ದಿಲ್ಲ. ಈಗ ನಿಮಗ್ ಸಂಬಂಧ ಇರ್ತೈತಿ, ಅವ್ರಿಗೆ ಸಂಬಂಧ ಇರ್ತೈತಿ, ನೀವು ಅವ್ರ ಅಷ್ಟ ಮಾತಾಡ್ಬೇಕು. ಮನಿ ಕೆಲಸ, ಸಾಲಿದು ಸಾಲಿ ಕೆಲಸ. ಬೆಳಗಿಂದ ಬಂದ್ ಗಂಡ್ಮಕ್ಳು ಮಾತಾಡಕ್ ಸಂಬಂಧ ಇಲ್ಲ. ಇಲ್ಲಿ ಹೆಣ್ಮಕ್ಳು ಇರ್ತೈತಿ, ಹೆಣ್ಮಕ್ಳು ಮಾತಾಡ್ಬೇಕು. ಈಗ ನೀವ್ ಇರ್ತೀರಿ, ಅವ್ರ ಮಕ್ಳು ಕಸ ಬಂದಿರ್ತಾರ, ಅವ್ರು ನೋಡಿರ್ತಾರ, ನೀವು ಮಾತಾಡ್ಬೇಕು. ನೀವು ಅವ್ರು ಮಾತಾಡಕ್ ಸಂಬಂಧ ಇರ್ತಾರ, ಬೇರೆ ಬೇರೆ ಹೆಂಗ್ ಸಂಬಂಧ ಇರ್ತಾರ ಇಲ್ಲಿ ಮಾತಾಡಕ. ಇವತ್ ಕ್ಲೀನ್ ಮಾಡ್ಯಾರಿ ಅಲ್ಲಿ ಒಳಗ್ ಪೂರ್ತಿ ಇಲಿ ಹಿಕ್ಕಿ. ನಿನ್ನೆ ಬಂದು ನೋಡಿದಾಗ ನಾವು ಕೌನ್ಸಿಲರ್ ಅಣ್ಣ ಬಂದು ನೋಡ್ಯಾನ್ರಿ ಅವ್ರು. ಇವತ್ ಕ್ಲೀನ್ ಮಾಡಿ ಇವತ್ ಹೇಳತ್ತಾರಿ ಅವ್ರು. ಅವ್ನ ಕಡೆನೇ ವಾದ ಹಾಕ್ತಾರಿ ಅವ್ರು, ನಾನ್ ಮಾಡಿಲ್ಲ ಅಂತ ಹೇಳಿ. ಹಿಂಗೆ ನಮ್ ಕಡೆನೇ ವಾದ ಹಾಕ್ಯಾರಿ ಅವ್ರು. ಅದನ್ನ ಮಾಡಕ್ ಬಂದಿರ್ತೀರಿ, ಮಾಡ್ಕೋಬೇಕು ಸುಮ್ಮನೆ. ಟೀಚರ್ ಆಮೇಲೆ ಬಂದ್ರಿ, ನಾವು ಫೋನ್ ಮಾಡಿ ಕರ್ಸಿಂದ ಬಂದ್ ನಿಂತ್ಕೊಂಡ್ರಿ. ಅವ್ರ ಏನ್ ಮಾಡಿದ್ರಿ, ನಾವ್ ಜಗಳ ಮಾಡೋದು ಮೇಡಮ್ಗ ಫೋಟೋ ಹೊಡೆದ್ ಹಾಕಿದ್ರ. ಅದು ನನಗ್ ಗೊತ್ತಾಗಿಲ್ರಿ. ಗೊತ್ತಾಗಿದ್ರ ಅವ್ರಿಗೆ ಅವಾಗ ಹೇಳ್ಬಿಡ್ತಿದ್ದೆ ನಾನು. ಲಕ್ಷ್ಮೀ ಅವರೇ, ಇದಕ್ ನೀವೇನ್ ರೆಸ್ಪಾನ್ಸ್ ಮಾಡ್ತೀರಾ? ನೀವೇನ್ ನಿರ್ಧಾರ ತಗೊಂತೀರಿ ಅದಕ್ಕೆ. ಅಲ್ಲ, ನಿನ್ನೆ ಇಲ್ಲಿ ಜಗಳ ಆಗಿತ್ತಲ್ಲ, ಅದಕ್ಕೀಗ ನೀವೆಲ್ಲ ಮಾತಾಡ್ತಿರೋ, ತಾಯಿದ್ರ ಪರ ಮಾತಾಡ್ತಿರೋ, ಏನ್ ನೀವೇ ಮಾಡಿದ ತಪ್ಪಾಗೈತೆ ಅಂತ ಒಪ್ಕೊಂತೀರಾ? ಹೇಳ್ರಿ. ಅವ್ರು 2 ಸಲ ನಿಮ್ದು ಅಭಿಪ್ರಾಯ ಏನು? ಸಸ್ಪೆಂಡ್ ಆದ್ರು ತಿನ್ಕಂತ ಹೋದಾರ್ನ ಮತ್ತೆ ಡ್ಯೂಟಿ ತಗೊಂಡ್ರಿ. ನನಗ್ ಗೊತ್ತಿಲ್ಲ, ನೀವ್ ಹೇಳ್ತಾ ಇದೀಯಾ, ಅದು ಇಲ್ಲಿ ತರ್ತೀವಿ ಈಗ. ಇವ್ರು ಹೊಸದಾಗಿ ಬಂದಾರ, ನಾವೇನ್ ಹೇಳಿದ್ರು ಅಲ್ಲ ಲಕ್ಷ್ಮಿ ಅಕ್ಕ, ಹೊಸದಾಗಿ ಬಂದಾರ. 30 ವರ್ಷ ಸರ್ವಿಸ್ ಆಗಿ ಬಂದಾರ ಅವ್ರು. ಹಂಗ ಬಂದಿಲ್ಲ, 30 ವರ್ಷ ಸರ್ವಿಸ್ ಆಗಿ ಬಂದಾರ ಅವ್ರು. ಅಂದ್ರೆ 30 ವರ್ಷ ಸರ್ವಿಸ್ ಅಲ್ಲ ಇದನ್ನ ಮಾಡ್ಕೊಂತ ಬಂದ್ಬಿಟ್ಟಾರ ಅವ್ರ ಮಕ್ಕಳು. ಅದಕ್ಕೆ ಮತ್ತೆ ಅವ್ರ ಟೀಚರ್ ಕೇಳ್ಬೇಕಲ್ರಿ ನಾವು. ಒಬ್ಬರು ಮಾತಾಡ್ರಿ. ಅವ್ರು ಏನ್ ನಿಮ್ ಕರ್ಕೊಂಡ್ ಬರಕ್ ಬರಂಗಿಲ್ಲ, ಬಿಡಕ್ಕೂ ಬರಂಗಿಲ್ಲ. ನೀವು ಸುಮ್ಕಿರಿ, ನಾವ್ ಕೇಳಾಕಂತ ಈಗ ನೀವು ಈಗ ಆಯಾ ನಿಮ್ ಕರ್ಕೊಂಡ್ ಹೋಗಕ್ ಬರ್ತಾರ, ನಿಮ್ ಮಕ್ಕಳಿಗೆ ಒಟ್ಟ ಬಂದಿಲ್ರಿ. ಯಾಕಂದ್ರೆ ನಿಮಗ್ರಿ ನಮಗೂ ಬಂದಿಲ್ರಿ. ನಾವ ಬರೋದ್ರಿ, ನಾವ ಬಿಟ್ಟು ಹೋಗೋದ್ರಿ, ನಾವ ಕುರ್ಚೆ ತಗೊಂಡ್ ನಾವ ಕುಂದ್ರಸೋಕೇವ್ರಿ. ಅವ್ರೇ ನಮ್ ಕುರ್ಚೆ ಕೊಡಲ್ರಿ, ಅವರೆಲ್ಲ ಕುತ್ಕೊಂಡಿರ್ತಾರಿ ಕುರ್ಚೆ ಮೇಲೆ. ಈ ಮಕ್ಕಳ ಬಗ್ಗೆ ನಿಮ್ಗೆ ಪುಟ್ಟಿ ಗಿಟ್ಟು ಕೊಡೋದು ಏನ್ ಅನ್ಸ್ತೈತಿ ಇಲ್ಲೇ? ಅದೇನು ಸರಿ ಇರೋದಿಲ್ಲ ರೀ. ಮನಿ ಕೊಟ್ಟಿದ್ ದುಡ್ಡು ಹಾಗೆ ಇರ್ತೈತ್ರಿ. ಅದು ಹೋದ್ ತಿಂಗಳು ಈ ತಿಂಗಳು ಕೊಡ್ತಾರೆ, ಈ ತಿಂಗಳು ಮತ್ ಮುಂದಿನ ತಿಂಗಳು ಏನ್ ಮಾಡ್ಕೊಂತಾರ ಗೊತ್ತಿಲ್ಲ ರೀ. ನಿನ್ನೆ ನೋಡಿದಾಗ ಏನೇನಿತ್ತು? ಅದೆಲ್ಲ ಅಲ್ಲೇ ನೋಡಂಗಿರ್ಲಿಲ್ಲ. ಏನೇನಿತ್ತು? ಸಾಸ್ವಿ ಕಾಳು ಒಳಗೆಲ್ಲ ಬುಗುಷ್ಟಿ ಬಂದಿತ್ರಿ. ಅದನ್ನೆಲ್ಲ ಇಲ್ಲಿ ತಿಂದ್ ಹೋಗಿದ್ರಿ, ಅದನ್ನ ಹಂಗ ಇಟ್ಟಾರಿ ಅವ್ರು. ನಾವ್ ಹೋಗ್ ನೋಡಿಂದ ಅಮ್ಮ ಕೈ ಆಡ್ಕೊಂಡ್ ಬಂದಾಳ್ರಿ, ಮತ್ ಇಲ್ಲಿ ತಗೊಂಡ್ಬಂದಿಟ್ಟಾಳ.
ಕೇಳ್ತಾರೆ ಇವ್ರು ಬಂದವ್ರು ಅವ್ರ ಅಂದ್ರೆ ಅವ್ರಿಗೆ ಸಂಬಳ ಕೊಡಲ್ಲ ಸರ್ಕಾರ ಅಲ್ರಿ ಈಗ ಬರ್ರಿ ಮುಂದ್ ಬರ್ರಿ ಈಗ ನಿನ್ನೆ ಅವ್ರಿಗೆ ಏನಂತ ನಿಮ್ ಕೇಳಕ್ ಬಂದಾಗ ಅವ್ರು ಆಯಾ ಅವ್ರ ಯಾರ ಬಂದಿದ್ರಲ್ಲ ಹೇಳಿದ್ರಿ ಅವ್ರು. ಅದು ಹೇಳ್ರಿ ನೀವ್ ಯಾರು ಕೇಳಕ್ಕ ಆಫೀಸಿಗೆ ಹೋಗು ಅಂತ ಹೇಳಿದ್ರಿ ಇವ್ರು. ಯಾರು ಹೇಳಿದ್ರು ಅವರೇ ಹೇಳಿದ್ರಿ ಆಯಾನೇ ಹೇಳಿದ್ರಿ ಆಯಾ ಹೇಳಿದ್ರಿ. ಏನಂತ ಕೇಳಕಂತ್ರಿ ಅಲ್ಲ ರೀ ಮೇಡಮ್ ಅವರೇ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಸಂಘಕ್ಕೆಲ್ಲ ಯಾಕೆ ಹೋಗ್ತೀರಿ ಬಾಗ್ಲ ಹಾಕೊಂಡು ಹೋಗ್ಬಿಡ್ರಿ ಹುಡುಗರ್ನ ಹೊರಗೆ ಹಾಕಿ ಹುಡುಗರು ಎಲ್ಲಿ ಬಿದ್ರು ಬೇರೆ ಇದ್ದಾರ ಓಣೆಗೊಳಗ್ ನೋಡ್ಕೊಂತಾರ ನೀವು ಬಾಗ್ಲ ಹಾಕೊಂಡು ಹೋಗ್ಬಿಡು ಅಂತ ಬಾಗ್ಲ ನೀ ಯಾಕೆ ಹಾಕ್ತಿದಿ ಆಫೀಸ್ಗೆ ಹೋಗಿ ಕೇಳು ಸಂಘಕ್ಕೆ ಯಾರು ಹೋಗಿದ್ರು? ಅವರೇ ಹೋಗ್ತಾರಿ ಎಲ್ಪರ್ ಹೋಗಿದ್ರು. ಅಲ್ರಿ ಈಗ ತಗ ಅವ್ರು ಹೇಗುದ್ರಿ ಒಬ್ಬರೇ ಇರ್ತಾರ ಅವ್ರು ಹಂಗ ಇದು ಯಾರಂದ್ರೆ ಒಬ್ಬರೇ ಇರ್ತಾರ ಎಲ್ಪರ್ ಒಬ್ರೇ. ಅವರು ಡಾಕ್ಟರ್ ಬಂದಾಗ ಕುತ್ಕೊಂಡು ನಾನೇ ಇದ್ದೆ ಬಿಡಿ ನಾನೇ ಇದ್ದೆ ಇಲ್ಲಿ ಡಾಕ್ಟರ್ ಒಬ್ರು ಬಂದು ತೊಗೊಳ್ರಲ್ಲಿ ಆ ಕರ್ಕೊಂಡ್ ಅಂತ ಕಳ್ಸಿದ್ರಿ ಅವ್ರು ಯಾಕ ಹುಡ್ರು ಹೆಂಗ್ ನೋಡ್ಕೊಂಡ್ರಿ ಅಂದ್ರೆ ಹೇಳ ಹೋಗ್ರಿ ಅವ್ರು ಅವ್ರು ಸಣ್ಣ ಹುಡುಗ ಗೊತ್ತಿದ್ರಿ ಟೀಚರ್ ಹಾಕಿ ಡಾಕ್ಟರ್ ಕುತ್ಕೊಂಡ್ರ ಅಲ್ಲೇ ಕುತ್ಕೊಂಡ್ಬಿಟ್ರು ಹುಡ್ರೆಲ್ಲ ಹೊರಗೆ ಹೋಗ್ಬಿಟ್ರು ಹೊತ್ತು ಅಂತ ಅವ್ರು ಜವಾಬ್ದಾರಿ ಮಾಡೋ ಹುಡ್ರು ಇರ್ಬೇಕು ಬೇಡ್ರಿ ಪಾಪ ಹಂಗ ನೋಡಿ CDPO ಸರ್ ಏನ್ ಮಾಡ್ತಿದ್ದಾರೆ ಆ ಟೀಚರ್ ಅಲ್ಲ ಆಗಲ್ಲ ಅಂತ ಹೇಳ್ಬಿಡ್ಲಿ ನಮ್ಮ ಒಣಗೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತೀವಿ ಗೌರ್ಮೆಂಟ್ ಪಗಾರ ಕೊಡೋದು ಬೇಡ ಬೇಕಾದ್ರೆ ಮಕ್ಕಳು ನಾವೇ ನೋಡ್ಕೊಂತೀವಿ ಇನ್ನೊಂದ್ರಿ ಓಕೆ ಸರ್ ಈಗ ಅವರು ಆಯಾರ್ ಅದಾರ್ರಿ ಆಯಾರ್ ಒಬ್ಬ ಬೀಗ್ ಬಂದು ಇವ್ರಿಗೆ ಬಾಯಿ ಬಂದಾಗ ಬಾಯಿ ಶಬ್ದ ಹೆಂಗ್ ಬೇಕಾದ್ರೆ ಅದು ಏನ್ ಮಾತಾಡಿದ್ರಿ ಹೇಳ್ರಿ ಬೈತಾರಿ ಅವ್ರು. ನೀನೇನು ಬೆಳಗಿಂದ ಬಂದು ಇಲ್ಲಿ ಬಂಡೆ ಹೊಡ್ಯಾಕತ್ತಿಲ್ಲ ಹಂಗ ಹಿಂಗಂತ ಬೈತಾರಿ ಅವ್ರೊಬ್ರು ಇಲ್ಲದಾರಿ ಅವ್ರ ರಿಲೇಷನ್ ಅಪ್ಪಣ್ಣ ರೀ ಬಿಜಿ ಇದ್ರೆ ಅಣ್ಣಾರು ಇದ್ರು ಅವ್ರು ಏನು ಅವ್ರು ಕೂತಿದ್ರು ಜನ ಬಾಯ್ ತಿಂದ್ರೆ ಬಂದ್ರಿ ನಾ ಬನ್ನಿ ನಮಗೆ ಈ ಓಣಿ ಇದ್ದ ಒಂದ್ ಹೆಲ್ಪರ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ, ಇಲ್ಲ ಟೀಚರ್ ಟೀಚರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. 15-16 ಏನ್ ಕಣ್ ಮುಚ್ಕೊಂಡ್ ಕುತ್ಕೊಂಡಿಲ್ಲ ನಾವು ಇದೀವಿ ಬದುಕಿದೀವಿ ನಮ್ಮಲ್ಲೂ ಇದಾರೆ ಕಲ್ತವ್ರು ಕಲ್ತರು ಅದಾರಿ ಇದಾರೆ ಓಣ್ಯಾಗ. ತಗೊಂಡ್ಲಿ ಅಂತ ನಾವು ಆಫೀಸ್ ಮಟ್ಟ ಹೋಗಿ ಹೇಳಿದೀವಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಎಲ್ಪರ್ಗೆ ಹಾಕೊಳ್ರಿ ಅಂತ ಅಂದ್ರು ಕಾಲಿಂಗ್ ಕರಿತೀವಿ ಎಲ್ಪರ್ಗೆ ಹಾಕೊಳ್ರಿ ಅಂದ್ರು ಎಲ್ಪರ್ದು ಕರೆದ್ರೆ ಎಷ್ಟು ದಿನ ಆದ್ರೆ ಎಲ್ಪರ್ ಇಲ್ಲ ಟೀಚರ್ 1 ವರ್ಷ ಆಯ್ತು ಅವರೇ ಇನ್ಚಾರ್ಜ್ ಮಾಡ್ತಿದ್ದಾರೆ ಈ ಬಾಳೆಗೆ 12 ಗಂಟೆ ಕರ್ಕೊಂಡ್ ಬರ್ತಿರ್ತಾರ್ರಿ ಯಾಕಂದ್ರೆ ಅವ್ರಿಲ್ಲ ಇವ್ರಿಲ್ಲ ಮಕ್ಳು ಅನ್ಕೊಂಡ್ಬಿಡ್ತಿಲ್ಲ ಅಂತ ಈ ಕಡೆ ನಿಂತು ಬಾವಿ ಐತ್ರಿ ಈಗ ಹುಡ್ರನ್ನ ವಾಪಸ್ ಕಳ್ಸಾಕ ಬರಂಗಿಲ್ಲ ಅವ್ರ ಬರೋದು ಅವ್ರ ಹೋಗೋದು ಪಕ್ಕದ ಬಾವಿ ಬಿದ್ರೆ ಬಿಡ್ಬೋದು ಅಲ್ಲಿ ಮಾಡಿದ್ರೆ ಅಂತ ಒಬ್ಬರು ಬಿಡಿ ನಮ್ಗೆ ಏನ್ ಬಿಡ ಬಾಡಿ ಯಾವ ಬಂದು ನಮ್ದು ಬಾಡಿಗೆ ಅಂಗಡಿ ಮನೆ ಇಲ್ಲಿಗೆ ಮಾಡಲ್ಲ ಅಂತ ಅವನು 2 ಸಲ ಬಂದ ಬಾವಿ ಐತಿ ಆದೈತಿ ಅಂತೇಳಿ ಬಾವಿ ಇಲ್ಲ ಕಡೆ ಅದು ಜವಾಬ್ದಾರಿ ನೋಡ್ರಿ ಗ್ಯಾಸ್ ನೋಡ್ರಿ ಸ್ವಚ್ಛ ಕ್ಲೀನಿಕ್ ತೊಳ್ಕೊಂಡ್ ಬರಲ್ಲ ಮನೆಗೆ ಹೋಗೋಣ ನಡಿ ಹಿಂಗಾಯ್ತು ಇಲ್ಲ ಬಂದು ಸ್ಟಾಕ್ ಅಂತ ಹೇಳ ಯಾಕೆ ಸುಮ್ಮನೆ ವಾದ ಹಾಕ್ತೀರಿ ಏನಿಲ್ಲ ಈಗ ನಾನು ಮನೆ ನಾವ್ ಇರ್ತೇವೆ ಅವ್ರು ಬರ್ತಾರೆ ಇಲ್ಲೇ ಇದ್ರೆ ಕರ್ಕೊಂಡ್ ಬರಲ್ಲ ಅಲ್ಲಿ ಬಂದು ನೋಡ್ತಾರೆ ನಾ ಹೆಂಗ್ ಕೊಟ್ಟಿದ್ದೆ ಅವಳಿಗೆ ಇದನ್ನ ನೀ ಚಾವಿ ಹಾಕೊಂಡು ಓದಿದ್ದಿಂದ ಹೋಗೋದ್ರಾಗ ಕುಂತ್ರು ನೀ ಚಾವಿ ಇಟ್ಕೊಂಡು ಹೋದ್ರೆ ಎಲ್ಪರ್ ಇದು ಸ್ಟಾಕ್ ಡಬ್ಬಿವು ಸರಿ ಇಲ್ಲಿ ಇಕ್ಕಿ ನೋಡಲ್ಲಿ ಇಲ್ಲಿ ಇಕ್ಕಿ ಬಾಂಡೆ ಒಳ್ಳೆ ನೋಡಿ ಬಾಂಡೆ ಇದು ಹೋಗಿದ್ದು ಅದ ನಮಗೂ ಗೊತ್ತಾಗ್ತಾರೆ ಎಲ್ಲದು ರೇ ರವಾ ಒಳಗೆ ಹುಳ ಅದಾವ ನೋಡಿ ರವಾ ಒಳಗೂ ಹುಳ ಅದಾವ ವಿಡಿಯೋ ಮಾಡ್ರಿ ಕೆಳಗೆ ಹಾಕ್ಲೆ ಬಂದಿಲ್ಲ ಇವು ಗರ್ಭಿಣಿ ಮಾಡಂತ ಕೊಡೋದು ಇಲ್ಲಿ ಸರ್
ಸ್ವಲ್ಪ ಬೆಳಕಿಗೆ ತರ್ಬೇಕಾಯ್ತು. ಹೌದಾ ಇಲ್ಲಿ ಇಕ್ಕಿದ ವಿಡಿಯೋ ಮಾಡಿಬಿಡ್ರಿ. ಇಲ್ಲಿ ಇಕ್ಕೈತಿ, ಹುಳ ಐತಿ, ಹೌದಾ? ಹ್ಞೂ ಇಲ್ಲಿ ಇಲ್ಲಿ ಇದ್ದೀನಿ, ಇಲ್ಲಿ ಕೀಲ್ ಐತಿ. ಅಲ್ಲಣ್ಣ ಮಳೆ ನೀರು ಇದೆ. ಮಳೆ ನೀರು ಅವ ನೀರು ಬಾಂಡೆ ತುಳಿತಾವ. ಇದು ಬಂಡೆ ತೊಳೆ ನೀರಲ್ಲ. ಮಕ್ಕಳಿಗೆ ಫಿಲ್ಟರ್ ನೀರು ಇದು, ಫಿಲ್ಟರ್ ನೀರು ಅದು ಇದು ಮಕ್ಕಳಿಗೆ ಕುಡಿಯಾಕಲ್ರಿ ಅದು ಒಂದ್ ಸ್ವಲ್ಪ ನಳದಿಂದ ಅಡಿಗೆ ಮಾಡಿರ್ತೀನಿ ಇಲ್ಲ ಹುಡುಗರಿಗೆ ಏನು ಕೊಡ್ತಾರೆ ನೀರು ಕುಡಿಯಕ್ಕೆ? ಅವ್ರು ತರ್ತಾರೆ ಬಾಟ್ಲಿ ಹುಡುಗ